ಮದಮೂರ ಗಣನಾಯಕ ದೇವಾ मुख गंभीरा शरण जनोधार करि मुख गंभीरा परम गुणान्वित दुरित विदूरा परम गुणान्वित दुरित विदूरा शरण जनोधार परम गुणान्वित
ಅವನು ಅವನು ನನ್ನ ತಂದೆಯಂತೆ ಭಸ್ಮ ಲೇಪನ ಮಾಡುವ ಸಿಕ್ಕಿದಂತಲ್ಲಿದ್ದ ತಕ್ಷಣ ರಾಮ ಎದ್ದು ನಿಂತವನ ಅಪ್ಪ ನಾನೇ ನಿನ್ನ ಅಪ್ಪ ಅಂದ ಮೇಲೆ ಇವರೆಲ್ಲ ಯಾರು? ನಿನ್ನ ಪಕ್ಕದಲ್ಲಿ ಕೂತಿರೋರು ಯಾರು? ಓ ಇವ್ರು ಯಾರು? ಓ ಅವ್ರು ಯಾರು? ಓ ಅವ್ರು ಯಾರು ಹೇಳಿದಾಗ ಇವರು ನಿನ್ನ ತಮ್ಮ ಅಣ್ಣ ಕುಮಾರಣ್ಣ. ಕುಮಾರಣ್ಣ ನಮಸ್ಕಾರ. ಅಲ್ಲಿ ಒತ್ತಡೆ ಮೂತ್ಯವ ಅವನೇ ಗಣಪತಿ ಗಣಪಣ್ಣ. ಎಲ್ಲಿ ಕೂತಿರು? ಅದು ನಿನ್ನ ಅಮ್ಮ. ಅಮ್ಮ ಮತ್ತೆ ನೋಡ್ತಾ ಇದ್ದೇನೆ ಎಲ್ಲರೂ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಆಚೆ ಈಚೆ ಓಡಾಡ್ತಾ ಇದ್ದಾರೆ. ಅವರು ಕುಮಾರಣ್ಣ, ಇವರು ಗಣಪಣ್ಣ. ಆದರೆ ನಾನು ಯಾರಣ್ಣ ಕೇಳಿದೆ ನಾನು ಅಪ್ಪನಿಗೆ. ನನಗೊಂದು ಹೆಸರು ಬೇಡ್ರೆ ನನ್ನನ್ನು ಬಾ ಹೋಗು ಅಂತ ಕರೀಲಿಕ್ಕಾಗ್ತದೆ. ಎಷ್ಟು ದೊಡ್ಡ ಕನಕಾತ್ರ ದೇಹ, ಇಷ್ಟೊಂದು ದೊಡ್ಡ ಧ್ವನಿ ತುಂಬಿರುವ ನನಗೆ ಒಂದು ಚಂದದ ಹೆಸರು ಬೇಡವೆ. ಕೇಳಿದೆ ನಾನು ಏನು ಹೆಸರು? ಅಪ್ಪ ಹೇಳಿದ್ರು ನಿನಗೆ ಹುಟ್ಟಿಗೆ ಕಾರಣವಾದ ಭಸ್ಮ, ಆಸುರಿ ಪ್ರವೃತ್ತಿಯ ಕಾರಣ ಆಸುರ. ಭಸ್ಮ ಆಸುರ ಒಟ್ಟಿನಲ್ಲಿ ಭಸ್ಮ ಸೂರ ಅನ್ನುವ ಹೆಸರನ್ನು ಇಟ್ಟಿದ್ದಾನೆ. ಭಸ್ಮಾಸುರನಿಗೊಂದು ಕೆಲಸ ಬೇಡ. ಅದಕ್ಕೆ ಕೇಳಿದೆ ನಾನು. ನೋಡಿ ಅವರು ಆಚೆ ಓಡಾಡ್ತಿದ್ದಾರೆ, ಈಚೆ ಅವರು ಏನೋ ಮಾಡ್ತಿದ್ದಾರೆ, ಇವರು ಬಡಿತಿದ್ದಾರೆ, ಇವರು ಹಾಡ್ತಿದ್ದಾರೆ. ಹಾಗಾದ್ರೆ ನನಗೊಂದು ಕೆಲಸ ಬೇಡ. ಸುಮ್ಮನೆ ಕೂತ್ಕೊಂಡಿರ್ಲಿಕ್ಕೆ ಆಗುದಿಲ್ಲ. ಅಪ್ಪ ಹೇಳಿದ್ರು ನೋಡಿ, ಸುಮ್ಮನೆ ಕೂತ್ಕೊಳ್ಳೋದು ಒಂದು ಕೆಲಸ, ಅದನ್ನು ಚಂದದಲ್ಲಿ ಮಾಡಬಹುದು. ಸುಮ್ಮನೆ ಕೂತ್ಕೊಂಡಿರ್ಲಿಕ್ಕೆ ನನಗೆ ಆಗುವುದಿಲ್ಲ, ಏನಾದರೂ ಕೆಲಸ ಬೇಕು. ಏನು ಕೆಲಸ ಮಾಡುದು? ಆಗ ಅಪ್ಪ ಹೇಳಿದ್ರು, ಮಗನೇ ಭಸ್ಮಲೇಪನ ನನಗೆ ಪ್ರಿಯವಾದ ಕೆಲಸ. ಹೋಗಿ ಭೂಲೋಕಕ್ಕೆ ಹೋಗಿ ಭಸ್ಮ ತಂದು ನನಗೆ ಲೇಪನ ಮಾಡು. ಬರಿ ಮಾಡುದಿಲ್ಲ. ಹೋದೆ ತಂದೆ ಅಪ್ಪನಿಗೆ ಕೊಟ್ಟೆ, ತುಂಬಾ ಪ್ರೀತಿಯಿಂದ ಮಾಡೆ. ಈಗತ್ತಾಯ್ತು, ಮತ್ತೆ ಸಂಜೆಗೆ ಬೇಕು. ಮಗನೇ ಹೋಗಿ ಭಸ್ಮ ಹೋಗಿ. ಅಲ್ಲಿ ಏನು ಒಂದು ದಿವಸ ಪಕ್ಷಿ ವೃಂದದ ರತಿ ಕ್ರೀಡೆ, ಪಕ್ಷಿ ವೃಂದದ ರತಿ ಕ್ರೀಡೆ, ರತಿ ಕ್ರೀಡೆ.
ಮಾತಾಡ್ತಾ ಇದ್ದಾರೆ. ದೂರದಲ್ಲಿ ಎರಡು ಹರಿಣಗಳು ಹತ್ತಿರ ಹತ್ತಿರ ಏನೋ ಮಾಡ್ತಾ ಇದ್ದಾರೆ. ದೂರದಲ್ಲಿ ನೋಡ್ತಾ ಇದ್ದೇನೆ ಎರಡು ಆನೆಗಳು ಜೊತೆಯಲ್ಲಿ ಅಲ್ಲಿ ನನ್ನ ಅಪ್ಪನೊಟ್ಟಿಗೆ ಮತ್ತೊಬ್ರು ಇದ್ದಾರೆ. ಆದರೆ ನಾನು ಮಾತ್ರ ಒಬ್ಬ. ಆ ಎರಡು ಪಕ್ಷಿಗಳನ್ನು ನೋಡಿದಾಗ ಹೊಟ್ಟೆಯಲ್ಲಿ ಏನೋ ಸಂಕಟ, ಮನಸ್ಸಿನಲ್ಲಿ ಏನೋ ಆವೇಗ, ಹೃದಯ ಯಬ 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 ಅಂತ ಹೊಡಿತಾ ಇದೆ. ಆದರೆ ಇದಕ್ಕೇನು ಕಾರಣ? ಗೊತ್ತಾಯ್ತು 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 ಗೊತ್ತಾಯ್ತು. ಹಾಗಾದ್ರೆ ಹೀಗೆ ಮಾಡಬೇಕು. ಹೇಗೆ ಮಾಡಬೇಕು? ನಾನು ಹೋಗಿ ಅಪ್ಪನ ಹತ್ರ ಕೇಳಿದ್ರೆ ಅವಳನ್ನು ಕೊಡು ಅಂದ್ರೆ ಕೊಡ್ತಾನೆ, ಕೊಡುವುದಿಲ್ಲ. ಹಾಗಾದ್ರೆ ಸತ್ತಿಲ್ಲದೆಂಬ ತರಿಬೇಕು. ತಾಳ್ದು ಕುಟಿಲ ಧ್ವಮವು ಹೊಸದಾದ ಬರಗಳು, ತಾಳ್ದು ಕುಟಿಲ ಧ್ವಮವು ಹೊಸದಾದ ವರಗಳು ಕೇಳು, ಶಿವನನು ಕೊಲ್ಲಲು ಮಹಾಸಾಧನವು, ಶಿವನನು ಕೊಲ್ಲಲು ಮಹಾಸಾಧನವು, ಮೇಲ್ದುಡುಕಿ ತನ್ನೆರಡು ಕೈಗಳು ಕಂಡವರ ಶಿರ ಕಿಟ್ಟ ಮಾತ್ರದೊಳಗೆ ಬಾಡುಳಿಯ ದುರಿವಂತೆ ಹರನ್ಯದ ಪಡೆಯುತ್ತ ಮರದು ಮತ್ತವನ ತಲೆಗಿಟ್ಟು, ಮರದು ಮತ್ತವನ ತಲೆಗೆ ಇಟ್ಟು, ಉರಿಯ ಗಿರಿಜೆಯನ್ನಾಳ್ದು ಸುಖಮವು ತಳೆವೆನದು, ಕಪಟದಿ ಮರುಗುದೈದಿ ಹಾಳು ಕುಟಿಲ ಅಲ್ಲ, ಎಷ್ಟು ದೊಡ್ಡ ದೇಹ, ಎಷ್ಟೊಂದು ಘನವಾದ ದೇಹವನ್ನು ಹೊಂದಿರುವ ನಾನು ಭಸ್ಮ ತರುವ ಕೆಲಸವೇ ನನಗೆ? ಎಲ್ಲರಿಗೂ ದೊಡ್ಡ ದೊಡ್ಡ ಕೆಲಸ ಕೊಟ್ಟು ನನಗೆ ಭಸ್ಮ ತರುವುದನ್ನು ಕೊಟ್ಟಿದ್ದಾರಲ್ಲ. ಅಪ್ಪನಿಗೆ ಏನನ್ನೋಣ, ಇದನ್ನೇ ಉಪಾಯವಾಗಿ ಮಾಡ್ತೇನೆ. ಹೇಳ್ತೇನೆ, ಅಪ್ಪ ಇವತ್ತು ಭಸ್ಮ ಸಿಕ್ಕಲಿಲ್ಲ, ಭೂಲೋಕದಲ್ಲೆಲ್ಲ ಓಡಾಡಿದೆ, ಅಪ್ಪ ಸಾಯಲಿಲ್ಲ. ಅಪ್ಪ ಸಾಯಲಿಲ್ಲ ಅಲ್ಲ, ಅಪ್ಪ ಯಾರೂ ಸಾಯಲಿಲ್ಲ. ಭೂಲೋಕದಲ್ಲಿ ವೈದ್ಯರು ಜಾಸ್ತಿ ಆಗಿದ್ದಾರೆ, ಯಾರನ್ನೂ ಸಾಯಲಿಕ್ಕೆ ಬಿಡ್ತಾ ಇಲ್ಲ, ಹಾಗಾಗಿ ಜನ ಸಾಯ್ತಾ ಇಲ್ಲ, ಹಾಗಾಗಿ ಭಸ್ಮ ಸಿಗುವುದಿಲ್ಲ. ಅಪ್ಪ ಭಸ್ಮ ತೆರೆದೆ ಹೋದ್ಮೇಲೆ ನಾನು ಬದುಕಿದ್ದೇನು ಪ್ರಯೋಜನ? ಅಪ್ಪ ಸಾಯ್ಬೇಕು, ಅಪ್ಪ ನಾನು ಸಾಯ್ಬೇಕು. ಆಗ ಅಪ್ಪ ಹೇಳಿದ, ಮಗನೇ ಇಂಥ ಸಣ್ಣ ಸಣ್ಣ ಕೆಲಸಕ್ಕೆ ವಿಚಾರಕ್ಕೆಲ್ಲ ಸಾಯಬಾರ್ದು, ನಿನಗೆ ಏನು ಸಹಾಯ ಬೇಕು ನಾನಿದ್ದೇನೆ, ಮಾಡ್ತೇನೆ. ಅಪ್ಪ ಸಹಾಯ ಮಾಡ್ತೀಯಾ? ಸಹಾಯ ಮಾಡ್ತೀಯಾ? ಸಹಾಯ ಮಾಡ್ತೀಯಾ? ಮಾಡ್ತೀಯಾ ಅಂತಾದ್ರೆ ಉರಿ ಹಸ್ತ ಕೊಡ. ಉರಿ ಹಸ್ತವ ಕೈಗೊಳ್ಳುವುದು, ಉರಿ 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 ಹಸ್ತವ
ಬರುವಲಿ ಕಲಿಸುತ್ತ ಸೋತನಲ್ಲ ನನ್ನ ಮಾತಿಗೆ ಸೋತನಲ್ಲ ಕೊಟ್ಟನಲ್ಲ ಗುರಿ ಹಸ್ತ ಮಗನೇ ತಗೋ ಯಾರ ತಲೆ ಮೇಲೆ ಈ ಕೈ ಇಡ್ತೀಯೋ ಅವರು ಕ್ಷಣಾರ್ಥದಲ್ಲಿ ಉರಿ 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 ಭಸ್ಮವಾಗ್ಬೇಕು. ಕೊಟ್ಟಿದ್ದಾನೆ ನೋಡ್ತೇನೆ ಇದು ಕೆಲಸ ಮಾಡ್ತದ ಅಂತ ಅವರ ತಲೆಗೆ ಇಟ್ಟಿದೆ ನೋಡ್ತೇನೆ. ಕೆಳಗುಳಿಗಳು ಯಾರಿರಬಹುದು ಅಂತ ನಾನು ಯಾರು ಅಂತ ಸಾರ್ಥಕವಾಯಿತು ನಾನು ವೇಷ ಮಾಡಿದ್ದು. ಸ್ವಾಮಿ, ಇದು ಹೆಣ್ಣಲ್ಲ, ಬರೆಯ ಸ್ತ್ರೀ ವೇಷವಷ್ಟೇ. ದುರುಳನಾದ ಭಸ್ಮಾಸುರನ ಉಪಟಳವನ್ನು ತಾಳಲಾರದೆ ಪರಮೇಶ್ವರನು ವಿಷ್ಣುವಾದ ನನ್ನಲ್ಲಿಗೆ ಬಂದು ರಕ್ಷಿಸು ಎಂದು ಬೇಡಿಕೊಂಡ. ರಕ್ಷಿಸುತ್ತೇನೆ ಎಂಬ ಅಭಯವನ್ನು ಇಟ್ಟಿದ್ದೇನೆ. ಹೇಳಿದ ಮಾತಿನಂತೆ ನಡೆದುಕೊಳ್ಳಬೇಕಲ್ಲವೇ? ಹೇಗೆ ಒಂದು ಪತಂಗವು ಬೆಂಕಿಯಿಂದ ಆಕರ್ಷಿಸಲ್ಪಟ್ಟು ಕೊನೆಗೆ ಆ ಬೆಂಕಿಯಲ್ಲೇ ಬಿದ್ದು ನಶಿಸಿ ಹೋಗುತ್ತದೆಯೋ, ಹಾಗೆಯೇ ಆ ಹೆಣ್ಣು ಎಂಬುವಂತಹ ಕಾಮನೆ ಬಿದ್ದವಾಗಿ ಏರಿರುವ ಭಸ್ಮಾಸುರನ ವಿನಾಶಕ್ಕಾಗಿ ಒಂದು ಸುಂದರ ಸ್ತ್ರೀ ರೂಪವನ್ನು ತಾಳಿದ್ದೇನೆ. ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇನೆ. ಆದರೆ ಹೋಗುವಲ್ಲಿ ನಾನು ಯೋಚಿಸಬೇಡುವೆ, ಆ ಹೋಗುವ ಬಗೆಯನ್ನು ನಿರ್ಧರಿಸಿದ್ದೇನೆ. ಹೇಗೆ ಗೊತ್ತೇ?
ಮಾರು ಹೋಗದ ಗಂಡಸರಿದ್ದಾರೆಯೇ? ಖಂಡಿತವಾಗಿಯೂ ಇಲ್ಲ. ಆ ದೌರ್ಬಲ್ಯವನ್ನೇ ನನ್ನ ಶಕ್ತಿಯನ್ನಾಗಿಸಿಕೊಂಡು ಮುನ್ನುಗ್ಗಬೇಕು. ಆದರೂ ಒಂದು ಮಾತಿದೆ, ಸುಮ್ಮನೆ ನಗುತ್ತಾ ಸುಮ್ಮನೆ ಹೊರೆ ಕಣ್ಣಿನ ನೋಡುತ್ತಾ ಹೋದರೆ ಭಸ್ಮಾಸುರ ಏನೆಂದುಕೊಂಡಾನು? ಹೆಣ್ಣು ಮಕ್ಕಳನ್ನು ಕುಸುಮ ಪ್ರಿಯರು ಎಂದು ಹೇಳುತ್ತಾರೆ. ಹರಡಿರುವ ಹೂಗಳನ್ನು ಅವರಿಗೆ ಕಂಡರಾಗುವುದಿಲ್ಲವಂತೆ. ಅಂದರೆ ಅದನ್ನು ಕೊಯ್ದು ಮಾಲೆ ಮಾಡಿ ಮುಡಿಯಲ್ಲಿ ಮುಡಿದುಕೊಳ್ಳಬೇಕೆಂಬ ಆಸೆಯಷ್ಟೇ. ಹಾಗೆಯೇ ಭಸ್ಮಾಸುರ ಎಲ್ಲಿದ್ದಾನೆ ಎಂದು ಹುಡುಕುತ್ತಾ ಹರಡಿರುವ ಹೂಗಳನ್ನು ಕೊಯ್ಯುತ್ತಾ ಭಸ್ಮಾಸುರ ಸಮ್ಮುಖಕ್ಕೆ ತೆರಳುತ್ತೇನಂತೆ.
ಉರಿಹಸ್ತವನ್ನು ಹಿಡಿದುಕೊಂಡು ಬರ್ತಾ ಇದ್ದೇನೆ ಎಲ್ಲ ಉರಿ ಆ! ಡಬ 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 ಅಂತ ಹೊಡಿತಿದ್ದ ಹೃದಯ ಅಲ್ಲಿಗೆ ನಿಂತ ಹಾಗಾಯ್ತಲ್ಲ. ಯಾರಿವಳು? ಗುಂಗುರು ಗುಂಗುರು ಕೂದಲು, ಬಾಗಿದ ಹುಬ್ಬು, ಅಗಲವಾದ ಕಣ್ಣು, ಇತ್ತ ನೋಡುತ್ತಾ ನನ್ನನ್ನೇ ಇತ್ತ ಬಾ ಅಂತ ಕರಿತಾ ಇದೆಯಲ್ಲ. ಮುಖದಲ್ಲಿ ಮುಗುಳ್ಳು, ಆ ಮಾರನ ಬಾಣ ಎದೆಯನ್ನು ಸೀಳಿದ ಹಾಗೆ. ನಿಂತಲ್ಲಿ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ನಾನೇ ಮಾತನಾಡಿದರೆ ಸರಿಯಲ್ಲ, ಅವಳನ್ನು ಮಾತನಾಡಿಸಬೇಕು. ಹೆಣ್ಣು ಮಕ್ಕಳನ್ನು ಮಾತನಾಡಿಸುವುದಾದರೆ ಸ್ವಲ್ಪ ಸಮಾಧಾನ ಬೇಕು. ಮಾಡಿದ್ರೆ ಆಗುವುದಿಲ್ಲ, ಹೆದರಿ ಬಿಡ್ತಾರೆ. ಹಾಗಾಗಿ ಚೆನ್ನಾಗಿ ಮಾತನಾಡಿಸಬೇಕು. ಹೇಗೆ ಕರೆಯುವುದು? ಇವಳನ್ನ ನಾರಿ ವಯ್ಯಾರಿ ಅಂತ ಕರೆದ್ರೆ ಯಾರು ನಾರಿ ವಯ್ಯಾರಿ ನಾರಿ ಯಾರು ಬೇಳೆಲೆ ನಾರಿ ವಯ್ಯಾರಿ ವಯ್ಯಾರಿ ನಾರಿ ವಯ್ಯಾರಿ ಬ್ರಹ್ಮ ಸೃಷ್ಟಿ ಮಾಡುವಾಗ ಎಲ್ಲವನ್ನು ಕೊಡ್ಲಿಲ್ವ ಅಂತ ನಾರಿ. ಓ, ಕಿವಿ ಕೇಳ್ತದೆ. ಹಾಗಾದ್ರೆ ಯಾರು ನನ್ನಲ್ಲಿ ಮಾತಾಡಿ. ಮಾತಿನ ಮುತ್ತು ಕೆಳಗೆ ಬಿತ್ತು ಅಂತ ಹಿಡ್ಕೊಂಡೆ, ಕೈಯಲ್ಲೇ ಸಿಕ್ಕಿ ಬಿತ್ತು. ನನಗೆ ಚೆನ್ನಾಗಿ ಗೊತ್ತು ನಿನಗೆ ಏನಾಗಿದೆ ಎಂದು. ನಿನ್ನನ್ನು ನೋಡಿದಾಗಲಿಂದ ನನಗೆ ಮತ್ತು ನಿನಗೆ ಇನ್ನ ಇಲ್ಲ ಹೆಚ್ಚು ಹೊತ್ತು. ಹೆಚ್ಚು ಕಾಲಹರಣ ಮಾಡಬೇಡ. ನೀನು ಯಾರು ಅಂತ ಹೇಳು. ಯಾಕೆ ಇಲ್ಲಿಗೆ ಬಂದಿ? ಯಾರ ಜೊತೆಗಾದರೂ ಬಂದಿಯಾ?
ಅಥವಾ ಯಾರನ್ನಾದ್ರೂ ಹುಡುಕುತ್ತಾ ಬಂದ್ಯಾ ಅಥವಾ ಯಾರಾದರೂ ಬರ್ತಾರೆ ಅಂತ ಹೇಳಿದ್ದಾರೆ ಅವರನ್ನು ಹುಡುಕ್ತಾ ಬಂದದ್ದ? ಯಾರು ನೀವು ಹೇಳಬಹುದೇ? ಯಾರ ಎನ್ನನು ಈ ರೀತಿಯಲ್ಲಿ ಕೇಳುವೆ, ಕಾರಣವೇನು ನಾನರಿಯೇ? ಯಾರಯ್ಯ ಆ ಏನಾಯ್ತು? ಸ್ವಲ್ಪ ಗಟ್ಟಿ ಆಯ್ತಾ? ಅಲ್ಲ ಸರಿ ಆಯ್ತಾ? ವೀರ ಬೇಡ, ವೀರ ಆಗ್ಲಿಕ್ಕಿಲ್ಲ. ಏನಾಯ್ತು? ಅಯ್ಯ ಹಾ ಅಯ್ಯ ಇಷ್ಟೇ ಕಮ್ಮಿ ಆಗುದು. ಇರಲಿ ಬಿಡು. ಹಾ ಕೆಲವೊಂದು ಸರ್ತಿ ನಾವು ಮಾತನಾಡುವವರೊಂದಿಗೆ ನಾವು ಹೊಂದಾಣಿಕೆ ಮಾಡದಿದ್ದರೆ. ಅಲ್ಲ, ನಾನು ಹೊಂದಾಣಿಕೆ ಮಾಡ್ತೇನೆ, ಸ್ವಲ್ಪ ಸ್ವಲ್ಪ ಮಾಡ್ತೇನೆ, ಪ್ರಯತ್ನ ಮಾಡ್ತೇನೆ. ಮಾತುಕತೆ ಮುಂದುವರಿಯುವುದಿಲ್ಲ ಅಂತ ಹೇಳಿದವರು ಇದೆ. ಹಾ, ಅದು ಮಾತುಕತೆಯ ಹೊರತು ವಾದವಲ್ಲವಲ್ಲ. ವಾದ ಅಲ್ಲ. ಹಾಗಾಗಿ ನಾವು ಸ್ವಲ್ಪ ಅಲ್ಲಿಂದಲ್ಲಿಗೆ ಹೇಗೋ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವ. ಸುಂದರಿ, ವೀರ, ನಿನ್ನನ್ನು ಕಂಡ ಬಳಿಕ ಹಾ. ನನ್ನಲ್ಲಿ ಆಗ್ತಾ ಇರುವಂತಹ ಭಾವನೆಗಳು ನನ್ನನ್ನು ನಿಲ್ಲಿಕ್ಕೆ ಬಿಡ್ತಾ ಇಲ್ಲ. ಭುವನ ಸುಂದರಿ, ವೀರ, ಆಕಾಶದಲ್ಲಿರುವ ಚಂದ್ರಮ ಹೆಣ್ಣಾಗಿ ಧರೆಗೆ ಇಳಿದು ಬಂದನು, ಆ ರತಿಯೇ ಧರೆಗೆ ಇಳಿದು ಬಂದಿತ್ತು. ಹಾಗೆಲ್ಲ ಅನ್ನಿಸ್ತಾ ಉಂಟು. ನೀನು ನಾನಂದುಕೊಂಡ ಹಾಗೆ ಅಲ್ಲದಿದ್ರೆ ನೀನು ಯಾರು ಅಂತ ಹೇಳಿದ್ರೆ ನನ್ನ ಆಲೋಚನೆಗಳಿಗೆ ಅಲ್ಲಿಯೇ ತಡೆ ಹಾಕಬಹುದು. ಯಾರು ಹೇಳು? ನಾನು ಅವಾಗಿಂದಲೇ ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೇನೆ. ನೀನು ನನಗೆ ಹೇಳಲಿಕ್ಕೆ ಬಿಡ್ತಾ ಇಲ್ವಲ್ಲ. ನೀನು ಬೇಗ ಬೇಗ ಹೇಳಬೇಕು, ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ನೀ ಗಡಿಬಿಡಿ ಇದ್ರೆ ಹೋಗಿ. ಇಲ್ಲ 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 ಹೇಳು. ಅಲ್ಲ, ನೀನೇನೋ ಬಂದು ನೀನು ಯಾರು ನೀನು ಅದೊಂದು ನೀನು ಇದೊಂದು ಅಂತ ಏನೋ ಹೇಳ್ತಾ ಇದೀಯ. ಹೌದು 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 ಹೌದು. ಅದಕ್ಕಿಂತ ಮುಂಚೆ ನಿನ್ನಲ್ಲೊಂದು ಪ್ರಶ್ನೆ ಇದೆ. ನನ್ನ ಪ್ರಶ್ನೆಗೆ ಉತ್ತರ ಬೇಕಾದದ್ದು. ನಿನ್ನ ಉತ್ತರಕ್ಕಿಂತ ಮುಂಚೆ ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು. ಹಾಗೆ ಯಾರು ನೀನು? ಹಾ. ಎಲ್ಲಿಂದ ಬಂದವನು? ಹಾ. ಏನು ಹೆಸರು? ಹಾ. ಏನು ಕಾರಣ? ಏನಕ್ಕೆ ಅಂತ ಹೇಳ್ತೇನೆ. ನಮ್ಮ ಅಪ್ಪ ಅಮ್ಮ ಹಾ. ನನ್ನನ್ನು ಸ್ವತಂತ್ರವಾಗಿ ಇರುವಂತಹ ಒಂದು ಹೆಣ್ಣು ಮಗಳಾಗಿ ಬೆಳೆಸಿದ್ದಾಳೆ, ನಿಜ. ಅದು ಗೊತ್ತಾಯ್ತು. ಈ ಕತ್ತಲು ಕಾಡಿನಲ್ಲಿ ಒಬ್ಬಳೇ ಬರಬೇಕು ಅಂತಾದ್ರೆ ಹಾ. ಸಾಮಾನ್ಯದವರಿಗೆ ಸಾಧ್ಯ ಇಲ್ಲ. ಧೈರ್ಯವತಿ ನಾನು. ಹೌದು ಹೌದು ಹೌದು. ಆದರೆ ಹೆಣ್ಣು ಮಕ್ಕಳು ಧೈರ್ಯ ಮೆಚ್ಚಬೇಕು. ಆದರೆ ಹಾ. ದುರಹಂಕಾರಿ ಅಲ್ಲ. ಹೌದೇ? ಸಿಕ್ಕವರಲ್ಲಿ ಕಂಡವರಲ್ಲಿ ನಾನು ಇವಳು ಹಾ. ಎಂದು ಹೇಳಿಕೊಂಡು ತಿರುಗಾಡುವವಳಲ್ಲ. ಅಲ್ಲ, ಅದು ಒಳ್ಳೆಯ ಬುದ್ಧಿ. ಆಹಾ. ಚಿಕ್ಕವರಲ್ಲಿ ಎಲ್ಲ ನಮ್ಮ ವಿಷಯ ಎಲ್ಲ ಹೇಳಬಾರ್ದು. ನಮ್ಮ ಗತಿ ಗೋತ್ರಗಳನ್ನು ಹೌದು ಹೌದು ಹೌದು. ನಮ್ಮ ಆಧಾರ ವಿಚಾರ ಯಾವುದು ಯಾರಿಗೂ ಹೇಳಬಾರ್ದು. ಆಹಾ. ನಿನ್ನ ಆಧಾರವನ್ನು ನೀನು ಕೊಟ್ಟೆ ಎಂದಾದರೆ ನೀನು ಕೆಟ್ಟೆ. ಹೌದು ಹೌದು. ಹಾಗಾದರೆ ಸರಿ. ಅಲ್ಲ, ನಾನು ಕೇಳಿದ್ದು ಬೇರೆ ಏನೂ ಇಲ್ಲ. ನೀನು ಎಲ್ಲಿಯವಳು?
ಇಲ್ಲಿಗೆ ಬಂದದ್ದು ಯಾಕೆ? ಹೌದಪ್ಪ. ನಿನ್ನ ಜೊತೆಗೆ ಯಾರಾದ್ರೂ ಇದ್ದಾರೋ? ಆಹಾ. ಯಾರು ಇಲ್ಲ ಅಂತಾದ್ರೆ ಮತ್ತೆ ಮಾತಾಡಬಹುದು. ಎಲ್ಲ ಹೇಳುವ, ಹ. ಆದರೆ ಹ. ಅದಕ್ಕಿಂತ ಮುಂಚೆ ನೀನು ಯಾರು ನಾನು ಎನ್ನುವಂತಹ ಎಲ್ಲ ವಿಚಾರಗಳನ್ನು ತಿಳಿಸುತ್ತೀಯಾ? ಹಾಗಾದ್ರೆ ಹೀಗೆ ಆಹಾ. ನಾನು ಹೇಳಿದ ಮೇಲೆ ನೀನು ಹೇಳುತ್ತಿ. ಸರಿಯಪ್ಪ. ಒಪ್ಪಂದ ಇದು. ಹಾ. ನಾನು ಕ್ಷಮಿಸಬೇಕು. ನಾನು ವೀರ ಭಸ್ಮಾಸುರ. ಭಸ್ಮಾಸುರ? ಹೌದು. ಅಲ್ಲ, ನೀನು ಎಲ್ಲಿಂದ ಬಂದಿರೋದು ಹೇಳು ಮೊದಲು. ನನಗೆ ಕೈಲಾಸ ಗೊತ್ತುಂಟ. ಸರಿ, ನಾನು ಬರ್ತೇನೆ. ಅಲ್ಲ, ಕೈಲಾಸ ಗೊತ್ತುಂಟು ಅಂತ ಹೇಳಿದ್ರೆ ಹೋಗ್ತೇನೆ ಅಂತ ಹೇಳುದು ಯಾಕೆ? ನಾನು ನಿನ್ನ ಕತೆ ಕೇಳಲಿಕ್ಕೆ ಹೇಳಿರೋದು. ಮತ್ತೆ ನೀನು ಯಾರ್ಯಾರ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರೆ ನನಗೆ ಇಲ್ಲಿ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡು. ಹಾಗಲ್ಲ, ಅದು ಕತೆ ಶುರುವಾದದ್ದು ಕೈಲಾಸ ಮುಕ್ತಾಯ ಇಲ್ಲಿ. ಹಾಗಲ್ಲ, ಇಲ್ಲಿ ಇವಾಗ ಶುರುವಾದದ್ದು. ಹೌದಾ? ನನ್ನ ಕತೆ ಶುರುವಾದದಲ್ಲಿ, ನಮ್ಮಿಬ್ಬರ ಕತೆ ಶುರುವಾಗುವುದು ಇಲ್ಲಿ. ಅಲ್ಲಿ ಶಿವ ಅಂತ ಇದ್ದ, ಅವನು ಭಸ್ಮಧಾರಣೆ ಮಾಡುವಾಗ ಸಿಕ್ಕಿದ ಕಲ್ಲಿನಿಂದ ಹೊತ್ತಾಕಿದ ತಕ್ಷಣ ರಬಕ್ಕನೆ ಎದ್ದವನ. ನನಗೆ ಈಗ ಎರಡು ವಿಷಯ ಒಂದೇ ಸಲಿಗೆ ನನಗೆ ಅನ್ನಿಸ್ತಾ ಉಂಟು. ಏನು? ಒಂದು, ಶಿವ ಅಂತ ನೀನು ಹೇಳುವಾಗ ಕೈ ಮುಗಿಯುವ ಅನ್ನಿಸ್ತಾ ಉಂಟು. ಇನ್ನೊಂದು, ಕಸ ಅಂತ ಹೇಳುವಾಗ ನೂಕಿ ಬಿಡುವ ಅನ್ನಿಸ್ತಾ. ಅಲ್ಲ, ಇದು ಕಸದಲ್ಲಿ ರಸ ಉಂಟು ಅಂತ ತೋರಿಸ್ಲಿಕ್ಕೆ ಬಂದದ್ದು. ದೇವರ ದೇವ ಪರಮೇಶ್ವರನಿಗೆ ಹಲವು ಜನ ಮಕ್ಕಳಿದ್ದಾರೆ. ಹೌದೌದು. ಅದರಲ್ಲಿ ಯಾರು ನೀನು? ನಾನು ಹೇಳ್ತೇನೆ, ಗಣಪಣ್ಣ. ಉದ್ದನೆ ಸೊಂಡೆಯಲ್ಲಿ ಉಂಟ ನನಗೆ, ಹಾಗಾಗಿ ಗಣಪಣ್ಣ ಅಲ್ಲ. ಅಲ್ಲ, ಕುಮಾರಣ್ಣ. ಅವ್ರು ಸಣ್ಣವರು, ಆರು ತಲೆ ಇಲ್ಲ, ಹಾಗಾಗಿ ಅವನು ಅಲ್ಲ. ಕಣ್ಣು ಕೆಂಪುಂಟು, ವೀರಭದ್ರ ದೇವರು. ವೀರಭದ್ರ ಅಲ್ಲ, ನಾನು ಆಮೇಲೆ ಹುಟ್ಟಿದವ ಭಸ್ಮಾಸುರ ಅಂತ. ಅದೇ ನೀನು ಭಸ್ಮಾಸುರ ಅಂತ ಅವಾಗಿಂದ ಕಿರುಚಿದ್ದು ಅದೇನಾ? ಹೌದೌದು. ಇನ್ನೊಮ್ಮೆ ಭಸ್ಮ ಅಸುರ ಹೊಟ್ಟೆನಲ್ಲಿ ಭಸ್ಮ. ಭಸ್ಮಾಸುರ ನೀನು? ಹೌದೌದು. ಅಯ್ಯೋ ದೇವರೇ, ಏನಾಯ್ತು? ನಿನ್ನನ್ನು ನೋಡಬೇಕು ಅಂತಿದ್ದವರು ನಾವು. ಹೌದು. ನಿನ್ನ ಕರ್ಮಗಳೆಲ್ಲ ಕೇಳಿದ್ದೇವೆ. ನಮ್ಮ ಕರ್ಮ
ಎಂತ ಕೇಳಿದ್ದೆ ನೀ ಸರಿ ಕೇಳಿಸ್ಲಿಲ್ಲ. ನಾನು ಹೇಳಿದ್ದು ನಿನ್ನ ಕ್ರಮಗಳನ್ನೆಲ್ಲ ಕೇಳಿದ್ದೇವೆ. ಏನಾಗಿದೆ ನಮ್ಮ ಕ್ರಮಕ್ಕೆ? ನೀನು ಭಸ್ಮವನ್ನು ಹೇಗೆ ತೆಗೆದುಕೊಂಡಿದ್ದೆ, ಅದನ್ನು ಹೇಗೆ ಶುದ್ಧೀಕರಿಸಿದೆ, ಅದನ್ನು ಹೇಗೆ ನಿಷ್ಠೆಯಿಂದ ನಿನ್ನ ತಂದೆಗೆ ಕೊಟ್ಟೆ, ಆ ಕ್ರಮಗಳನ್ನೆಲ್ಲ ಕೇಳಿದ್ದೇನೆ ಅಂತ. ಹೌದಾ? ಹೌದು, ನೀನು ಮಾಡಿದ್ದನ್ನೆಲ್ಲ ಕೇಳಿದ್ದೇವೆ. ಹಾಗಾಗಿ ನಿನ್ನನ್ನು ನೋಡಬೇಕು ಎಂದಿದ್ದವರು. ನೋಡಿ ಆಯ್ತು, ತುಂಬಾ ಸಂತೋಷವಾಯಿತು. ಬರ್ತೇವೆ. ನಾನು ಹೇಳಿದ ಮೇಲೆ ನೀನು ಹೇಳುತ್ತೇನೆ ಅಂತ ಮಾತು ಕೊಟ್ಟದ್ದುಂಟಲ್ಲ. ಅಯ್ಯ ಭಸ್ಮಾಸುರ, ಓ ಏನೆಂದು ಹೇಳಲಿ? ಅತಿ ಕುಲದಲ್ಲಿ ಪುಟ್ಟಿಗೆ ಗತಿಯ ಕಾಡದೆ ಬಂದೇ ಗತಿಯ ಕಾಣದೆ ಬಂದೆ. ಅತಿ ಕುಲದಲ್ಲಿ ಪುಟ್ಟಿ ಗತಿಯ ಕಾಣದೆ ಬಂದೆ. ಮತಿವಂತ ಕೇಳೆನ್ನ ಕಥೆಯ, ಮತಿವಂತ ಕೇಳೆನ್ನ ಕಥೆಯ. ಪತಿಯನ್ನರಸಿ ಬಂದೆ, ಪತಿಯ ಅರಸಿ ಬಂದೆ. ತೊಳಲೆ ಬಳಲು ತಲೆಯುವುದು ವಿಪಿನದಿ ನಾನೆಲೆಸಿಹೆನು, ವಿಪಿನದಿ ನಾನೆಲೆಸಿಹೆನು. ಅತಿ ಕುಲದಲ್ಲಿ ಪುಟ್ಟಿ ಗತಿಯ ಕಾಣದೆ ಬಂದೆ. ಮತಿವಂತ ಕೇಳನ ಮಾತ. ಅಯ್ಯ ವೀರ, ಓ ಸ್ವಲ್ಪ ಮೆಲ್ಲಗೆ ಹೇಳ್ತೇನೆ. ಓ ನಾನೇನು ಹೇಳುವುದಿಲ್ಲ. ತಪ್ಪಾಯ್ತು. ಅಲ್ಲಲ್ಲ, ನೀನು ಕಿರ್ಚಾಡು, ನಾನೇನು ಹೇಳುದು. ತಪ್ಪಾಯ್ತು. ಅಯ್ಯ, ನಾನು ಭಸ್ಮಾಸುರ. ಪ್ರಪಂಚದಲ್ಲಿರುವ ಭಸ್ಮಾಸುರ ಒಬ್ಬನೇ. ನೀನು ಭಸ್ಮಾಸುರೆಯ? ಅಯ್ಯ, ನನಗೆ ಮಾತನಾಡಲು ಅವಕಾಶ ಕೊಡು. ಒಂದು ಅಲ್ಪ ವಿರಾಮ ಕೊಡು. ಹಾಗೆ ನಾನು ಅಲ್ಪ ವಿರಾಮ ಭಸ್ಮಾಸುರ. ನನ್ನ ಕಥೆಯನ್ನು ಹೇಳುತ್ತೇನೆ, ಕೇಳು. ನೀನು ಹೀಗೆ ಮಧ್ಯದಲ್ಲಿ ಮಾತಾಡ್ತೀಯಾದ್ರೆ ನಾನು ಹೀಗೆ ಮಾತಾಡ್ಬೇಕಾಗುತ್ತೆ. ಮಧ್ಯದಲ್ಲಿ ಹೂ ಅಂತ ಹೇಳದಿದ್ರೆ ನಿಂಗೆ ನಾನು ಕೇಳಿಸ್ತಾ ಇದ್ದೇನೆ. ಹೂ ಹೇಳು, ತೊಂದರೆ ಇಲ್ಲ. ಮಧ್ಯದಲ್ಲಿ ಹೂ ಹೇಳಿಕೆ ಶುರು ಮಾಡಿದ್ರೆ ನಾನೆಲ್ಲಿಗೆ ಓಡಿ ಹೋಗಿ ಕೇಳ್ತೇನೆ. ಭಸ್ಮಾಸುರ, ನನ್ನ ವ್ಯಥೆಯ ಕಥೆಯನ್ನು ಕೇಳು ಭಸ್ಮಾಸುರ. ಕಥೆಯ? ಹೌದಪ್ಪ, ನೀನೇನೋ ನಿನ್ನ ಕಥೆಯನ್ನು ಹೆಮ್ಮೆಯಿಂದ ಹೇಳಿಕೊಂಡೆ. ನನ್ನ ಕತೆ ಪ್ರಾರಂಭವಾಗುವುದು ನಾನು ಹುಟ್ಟುವ ಮುಂಚೆಯೇ ನನ್ನ ತಂದೆಯನ್ನು ಕಳೆದುಕೊಂಡೆ. ಅಪ್ಪ ಇಲ್ಲದೆ ಹುಟ್ಟಿದ್ದ ಇದು? ಊರವರೆಲ್ಲ ಹಾಗೆ ಹೇಳ್ತಾರೆ, ನೀನು ಹಾಗೆ ಹೇಳಿದ್ರೆ ನಾನು ಇಲ್ಲಿಂದ ಹೋಗಿ. ಇಲ್ಲ, ತಪ್ಪಾಯ್ತು. ಮಾತು ಹಿಂದಿರುಗಿಸಿಕೊಂಡೆ. ಅಷ್ಟೇ ಅಲ್ಲ, ನಾನು ಹುಟ್ಟಿದ ಮೇಲೆ ನನ್ನ ತಾಯಿಯನ್ನು ಕಳೆದುಕೊಂಡೆ. ಇಬ್ಬರನ್ನು ನುಂಗಿಕೊಂಡದ್ದ? ಊರವರೆಲ್ಲ ಹಾಗೆ, ನೀನು ಮಾತು ಅಲ್ಲ. ಸರಿ ಹಾಗಂತ ನೋಡಿಕೊಳ್ಳಿಕ್ಕೆ ಯಾರು ಇರ್ಲಿಲ್ಲ ಅಂತಲ್ಲ. ದೂರದ ಸಂಬಂಧಿ, ಅಜ್ಜಿ ಸಾಕಿದ ಮಗಳು ನಾನು. ಅಜ್ಜಿ ಸಾಕಿದ್ದು ಬೊಜ್ಜಕ್ಕೂ ಸಿಗುದಿಲ್ಲ ಹೇಳ್ತಾರೆ. ಭಸ್ಮಾಸುರ, ಊರಿಗೆಲ್ಲ ಮಾತಾಡ್ತಾರೆ. ಈಗ ನೀನು ಹೀಗೆ ಮಾತಾಡಿದ್ರೆ ನಾನು ಇಲ್ಲಿಂದ ಹೋಗ್ತೇನೆ. ಈಗ ಮಾತಿಂದ ಪಡೆದುಕೊಂಡಿದ್ರೆ ಸರಿ. ಮಾತಿಂದ ಪಡೆದುಕೋ. ತಗೊಂಡೆ. ಅಜ್ಜಿ ಸಾಕಿದ್ದು ಮಾತ್ರ ಅಲ್ಲ, ಆ ಕಡೆ ಮನೆ ರಾಮಕ್ಕ, ಈ ಕಡೆ ಮನೆ ವೀಣಕ್ಕ, ಮುಂದಿನ ಮನೆ ನಾಗಮ್ಮ, ಪಕ್ಕದ ಮನೆ ಸಾವಿತ್ರಮ್ಮ. ಅದು ಹೇಗೆ ಗೊತ್ತಾಯ್ತು ನಿಮಗೆ? ಅಲ್ಲ, ಕೇಳಿತು. ಅಲ್ಲ, ನನ್ನ ಬಗ್ಗೆ ವಿಚಾರ ಮಾಡಿದ್ಯಾ ಹೇಗೆ ನೀನು? ಅಲ್ಲ, ಹಾಗೆ ಸ್ವಲ್ಪ ವಿಚಾರಿಸೋದು. ಇದು ಸ್ವಲ್ಪ ಭಯ ಆಗ್ಲಿಕ್ಕೆ ಶುರುವಾಯಿತು. ನಾವು ಈಗ ನಾವು ನೋಡ್ತಾ ಇರೋದು ಅನ್ಕೊಂಡ್ರೆ ನಿನಗೆ ನನ್ನ ಕತೆ ಮೊದಲೇ ಗೊತ್ತಿದೆ. ಅಲ್ಲ, ಹೇಳಿದ್ದು ವೀಣಕ್ಕ ಮತ್ತು ಸಾವಿತ್ರಕ್ಕೆಲ್ಲ ಹತ್ರ ಇರ್ತಾರೆ ಅಂತ. ಹಾಗೆ ಆದರೂ ಇನ್ನಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರ್ತೇನೆ. ಯಾವುದು?
ಅಲ್ಲ ನನ್ನ ಬಗ್ಗೆ ಬೇರೆ ಏನು ಗೊತ್ತುಂಟ ನನಗೆ ಗೊತ್ತಿಲ್ಲ. ಇಲ್ಲ ನನಗೇನು ಗೊತ್ತಿಲ್ಲಪ್ಪ, ಏನಕ್ಕೇನು ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ಗೊತ್ತುಂಟು, ಬಹಳ ಜಾಗ್ರತೆಯಲ್ಲಿರಬೇಕು. ಏನು ಗೊತ್ತುಂಟು ಅಂತಂದ್ರೆ ನಿನ್ನ ಕಣ್ಣು ಆಚೆ ಈಚೆ ನೋಡಿದ್ರೆ ಎಲ್ಲರನ್ನು ಕರೀತದೆ ಅಂತ ಗೊತ್ತು. ಅಲ್ಲೇ ಸುಂದರವಾದಂತಹ ಸ್ತ್ರೀ ಈ ಜಗತ್ತಿನಲ್ಲಿ ಬಹಳ ಕಷ್ಟ ತಿರುಗಾಡುವುದು. ಹೌದು 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 ಹೌದು. ನನಗೆ ಗೊತ್ತಿಲ್ಲದೆ ನನ್ನನ್ನು ಹಿಂಬಾಲಿಸುವವರು ಎಷ್ಟೋ ಜನ ಇರ್ತಾರೆ. ನನಗೆ ಪ್ರಪಂಚದಲ್ಲಿ ಕಂಡದ್ದಿಷ್ಟು. ಎಲ್ಲವನ್ನು ನೋಡಿದ ಮೇಲೆ ಯಾವುದೂ ಇಲ್ಲ, ಎಲ್ಲವೂ ಸುಳ್ಳು. ಸತ್ಯ ಅಂತ ಇದ್ರೆ ಹೆಣ್ಣು ಮಾತ್ರ. ಇನ್ನು ಪ್ರಪಂಚ ಅಷ್ಟು ಸಣ್ಣದ? ಹೆಣ್ಣಿನಷ್ಟು ಸಣ್ಣ ಪ್ರಪಂಚವೇ ಹೆಣ್ಣು ನನಗೆ. ಹಾಗೆ ಪ್ರಪಂಚವೇ ಹೆಣ್ಣು. ಹೌದು. ಸರಿ ಸರಿ. ಈಗ ಸದ್ಯಕ್ಕೆ ನನ್ನ ಪ್ರಪಂಚ ಈ ಕಾನನ. ಅದೇ ಯಾಕೆ ಕಾನನಕ್ಕೆ ಬಂದು ಹೇಳ್ತೇನೆ ಕೇಳಪ್ಪ, ಮಧ್ಯದಲ್ಲಿ ಮಾತನಾಡಿದ್ರೆ ಹೀಗೆ ಆಗುವುದು. ಹೆಣ್ಣು ಮಕ್ಕಳು ಕಾಡಿಗೆ ಬರುವುದು ಅಂತ ನೋಡಿದ್ರೆ ಸಂಕಟ ಆಗ್ತದೆ. ಹೌದಾ? ಹಾಗಾದ್ರೆ ಕೇಳು. ಅಜ್ಜಿ ಸಾಕಿದ ಮಗಳಲ್ಲ, ಪಕ್ಕದವರು ತಮ್ಮ ಮಕ್ಕಳಿಗೆ ಕೊಡುವಂತಹ ಒಂದೊಂದು ತುತ್ತನ್ನು ನನಗೆ ಕೊಟ್ಟು ಸಾಕಿದವರು. ಅಲ್ಲ, ಒಂದೊಂದೇ ತುತ್ತು ಕೊಟ್ಟದ್ದು. ಹೌದಪ್ಪ. ಯಾಕೆ? ನಾನು ನೋಡಿದ್ರೆ ಒಂದೊಂದು ತುತ್ತು ಕೊಟ್ಟಾಗೆ ಕಾಣುವುದಿಲ್ಲ ನನಗೆ. ಅಲ್ಲ, ಈ ವಿನ್ಯಾಸ ಹೀಗಿರ್ಲಿಲ್ಲ, ಇನ್ನು ಸ್ವಲ್ಪ ವಿಪುಲವಾಗಿದ್ದ. ಇನ್ನು ವಿಪುಲವಾಗಿತ್ತ? ಹೌದಪ್ಪ. ಇವಾಗ ಈ ವಿನ್ಯಾಸಕ್ಕೆ ಈಗ ಈ ವಿನ್ಯಾಸ ಬಂದ. ಹೌದಪ್ಪ. ಚಂದ ಉಂಟು. ಇಷ್ಟು ಸ್ವಲ್ಪ ಸಮಯ ಹಿಂದೆ ನೋಡಬೇಕಿತ್ತು, ಇನ್ನು ವಿಪುಲವಾಗಿದ್ದ. ಅಯ್ಯೋ, ಅಲ್ಲ, ಇನ್ನೂ ವಿಪುಲ ಆಗೋದು ಬೇಡ. ಬೇಡ, ವಿನ್ಯಾಸವೇ ಸಾಕು. ಈ ವಿನ್ಯಾಸವೇ ಸಾಕು. ಸರಿ ಸರಿ, ಮುಂದೆ ಹೋಗುವ. ಹೋಗು ಹೋಗು ಹೋಗು. ಕಥೆಯಲ್ಲಿ ಮುಂದೆಯಾ? ನಾನು ಒಟ್ಟಿಗೆ ಹೋಗುವ ಅಂತ. ಅಲ್ಲ, ನನಗೆ ಗಡಿಬಿಡಿ ಇಲ್ಲದ್ದು, ನಿನಗೆ ಎಲ್ಲಿಂದ ಮಾರಾಯ? ನಮಗೆ ಗಡಿಬಿಡಿ, ನಿಮಗಿರುವುದಿಲ್ಲ. ಅದೇ ಆಗಿತ್ತು. ಕತೆ ಹೇಳುವವರಿಗಿಲ್ಲದ ಗಡಿಬಿಡಿ ಕತೆ ಕೇಳುವವರಿಗೆ. ಸರಿಯಪ್ಪ. ಹಾಗೆ ಬೆಳೆದು ಬೆಳೆದು ದೊಡ್ಡವಳಾದವಳು ಲೋಕದ ಕಣ್ಮಣಿಯಾದೆ. ಅಗೋ ಮೋಹಿನಿ, ಅಗೋ ಮೋಹಿನಿ ಅಂತ ಕರೀಲಿಕ್ಕೆ ಪ್ರಾರಂಭಿಸಿದ್ರು. ಈ ಮೋಹಿನಿ ನಾನು ಮೋಹಿನಿ? ಹೌದಪ್ಪ, ನನ್ನ ಹೆಸರು ಮೋಹಿನಿ ಅಂತ. ಜಗತ್ತನ್ನೆಲ್ಲ ಮೋಹಿತರನ್ನಾಗಿ ಮಾಡುವಂತಹ, ಮೋಹದ ಜಾಲದಲ್ಲಿ ಮುಳುಗಿಸುವಂತಹ ಮೋಹಿನಿ, ವಿಶ್ವಮೋಹಿನಿ, ಭುವನ ಮೋಹಿನಿ, ಜಗನ್ಮೋಹಿನಿ. ಸರಿಯಪ್ಪ. ಹೀಗೆಲ್ಲ ನನ್ನನ್ನು ಅಲ್ಲ, ಹೀಗೆಲ್ಲ ಕರೀತಾ ಇದ್ರು ಅಂತ ನಾನು ಹೇಳಲಿಕ್ಕೆ ಹೊರಡುವಾಗ ನೀನು ಅದನ್ನು ಹೇಳಿದೆ. ನಾನು ಇನ್ನೂ ಜಾಗ್ರತೆಯಿಂದಿರಬೇಕು. ಸರಿ, ಹೀಗೆಲ್ಲ ಕರೀತಿರ್ಬೇಕಾದ್ರೆ ನನಗೊಂದು ಸಣ್ಣ ತೊಂದರೆ ಶುರುವಾಯಿತು. ತೊಂದರೆ ನಿನಗೆ? ಅಲ್ಲ, ಕೂತಲ್ಲಿ ಕೂರ್ಲಿಕ್ಕಾಗುದಿಲ್ಲ, ನಿಂತಲ್ಲಿ ನಿಲ್ಲಿಕ್ಕಾಗುದಿಲ್ಲ, ಆಹಾರ ಬಾಯಲ್ಲಿ ಇಟ್ಟರೆ ಗಂಟಲಿಂದ ಇಳಿಯುವುದಿಲ್ಲ, ಹೊರಗಡೆ ಬರುವುದು, ಅಲ್ಲ ಮಲಗಿದ್ರೆ ನಿದ್ದೆ ಬರುವುದಿಲ್ಲ. ಇದೆಲ್ಲ ಇತ್ತೀಚೆಗೆ ಸುರದ ಕಾಯಿಲೆ ಹೇಗೆ? ಅಲ್ಲ, ಹಾಗಲ್ಲಪ್ಪ. ಮತ್ತೆ ಅದು ನನ್ನ ಅಜ್ಜಿ ಹತ್ರ ಕೇಳಿದೆ. ಅವಳ ಯೌವನದಲ್ಲಿ ಅವಳಿಗಿತ್ತಂತೆ. ಇದು ವಂಶಪಾರಂಪರ್ಯವಾಗಿ ಬಂದ ಕಾಯಿಲೆ ಅಲ್ಲಪ್ಪ. ಮತ್ತೆ ಯೌವನ ಎನ್ನುವಂತಹ ಕಾಯಿಲೆ. ಯೌವನ ಎನ್ನುವ ಕಾಯಿಲೆ ಈಗ ಅದೇ ನನಗೆ ಸಹ ಬಂದಿದೆ ಅಂತ. ನಿನಗೆ ಇವಾಗ ಯೌವನ ಬಂದಿರೋದು? ನಿನ್ನನ್ನು ನೋಡಿದಾಗಿದೆ ಅಂಟು ಕಾಯಿಲೆಯ ಅಂತ. ಅದೇ ಮೊನ್ನೆ ಹುಟ್ಟಿದ್ದು ಅಂತ ಇವಾಗ ಹೇಳಿದೆ, ಅಷ್ಟು ಬೇಗ ಯೌವನಕ್ಕೆ ಬಂದಾಯ್ತು. ನಿನ್ನನ್ನು ನೋಡಿದ ಮೇಲೆ ನನಗೆ ಸುರಾಗಿದೆ. ಮತ್ತು ನನಗೆ ಚೆನ್ನಾಗಿ ಗೊತ್ತು ನಿನಗೆ ಏನಾಗಿದೆ ಎಂದು. ಈಗ ಬಿಡ್ತೀಯ ಕತೆ ಹೇಳಲಿಕ್ಕೆ? ಹೇಳಿ. ಸರಿ. ಹಾಗಾಗಿ ಯೌವನದಲ್ಲಿ ನನಗೆ ತೊಂದರೆ ಆಯಿತು ಎಂದರೆ ನನಗೆ ತೊಂದರೆ ಆಯಿತು ಎಂದು ಅರ್ಥವಲ್ಲ, ಮದುವೆಯಾಗಬೇಕು ಎಂದು ಅರ್ಥ. ಈಗ ಮದುವೆ ಆಯ್ತಾ? ಹೇಳ್ತೇನೆ ಕೇಳು. ಸರಿ ಸರಿ ಸರಿ. ಮದುವೆ ಆಗಬೇಕಂದ್ರೆ ಒಬ್ಬ ಗಂಡು ಬೇಕು. ಇಷ್ಟು ಸುಂದರವಾದ ಹುಡುಗಿಗೆ ಅವಳಿಗೆ ಸರಿಸಮಾನವಾದ ಗಂಡು ಅವಳಿಗಿಂತ ಚಂದವಾದ ಗಂಡು ಅಲ್ಲದಿದ್ದರೂ ಸರಿಸಮಾನವಾದ ಗಂಡು ಬೇಕಲ್ಲವೇ? ಯಾರು ಸಿಕ್ಕಿಲ್ಲ. ಇಡೀ ಭೂಮಂಡಲವನ್ನು ತಿರುಗಿದೆ, ಯಾರೂ ಇರಲಿಲ್ಲ. ನೇರ ಸ್ವರ್ಗಕ್ಕೆ ಹೋದೆ. ಅಲ್ಲ, ಕಾಲು ಸರಿ ಉಂಟ ನೋಡಿದ್ದು ಸ್ವರ್ಗಕ್ಕೆ. ಶರೀರವಾಗಿ ಸ್ವರ್ಗಕ್ಕೆ ಹೋಗಬಲ್ಲವಳು ನಾನು. ಹಾಗೆ ಹಾಗೆ ಹಾಗೆ. ಅಲ್ಲೂ ಯಾರು ಸಿಗಲಿಲ್ಲ. ನೇರ ಪಾತಾಳಕ್ಕೆ ಇಳಿದೆ, ಅಲ್ಲೂ ಯಾರೂ ಸಿಗಲಿಲ್ಲ. ಇನ್ನು ಈ ಸೌಂದರ್ಯ, ಈ ವಯ್ಯಾರ, ಈ ಶೃಂಗಾರ ಇದನ್ನೆಲ್ಲ ಇಟ್ಟುಕೊಂಡು ಒಬ್ಬ ಹೆಣ್ಣಾದವಳಿಗೆ ಒಬ್ಬ ಗಂಡು ಸಿಗಲಿಲ್ಲವೆಂದಾದರೆ ಏನು ಉಪಯೋಗ ಎಂದು ಅನಿಸಿ ಸಾಯೋಣ ಅಂತ ಈ ಕಾನನಕ್ಕೆ ಬಂದೆ. ಅರಳಿರುವ ಹೂಗಳನ್ನು ಕೊಯ್ದು ಮುಡಿಯಲ್ಲಿ ಮುಡಿದುಕೊಳ್ಳಬೇಕೆಂಬ ಕೊನೆಯ ಆಸೆಯೊಂದು. ಈಗ ಸಾಯಲಿಕ್ಕೆ ಹೋಗುವಾಗ ಹೂ ಮುಡಿಬೇಕು ಅಂತ ಆಸೆ ಆದದ್ದ? ಸತ್ತ ಮೇಲೆ ಹೂ ಹಾಕುವುದು ನೋಡಿದ್ದೇವೆ ನಾವು. ಸತ್ತ ಮೇಲೆ ಹೂ ಹಾಕುವುದು ನಮಗೆ ಗೊತ್ತಾಗುವುದಿಲ್ಲವಲ್ಲಪ್ಪ. ಹೌದೌದೌದು. ಹೂವನ್ನು ನೋಡಿದಾಗ ನನಗೆ ಮುಡಿಯಲ್ಲಿ ಮುಡಿದುಕೊಳ್ಳಬೇಕೆಂಬ ಆಸೆ ಆಯಿತು. ಹೆಣ್ಣು ಮಕ್ಕಳ ಆಸೆ. ಹೌದು. ಸಾಯುವ ಕಾಲಕ್ಕೂ ಬರ್ತದೆ ಅಂತ ಆಯ್ತು. ಸಾಯುವವಳ ಮುಂದೆಯೂ ನಿನಗೆ ತಮಾಷೆ ಮಾಡಬೇಕಲ್ಲ. ಹಾಗಲ್ಲ. ಹಾಗೆಯೇ ಸಾಯುವ ಅಂತ ಹೊರಟಿದ್ದೆ, ನಿನ್ನನ್ನು ನೋಡಿದೆ, ಸಂತೋಷವಾಯಿತು. ಶಶಿವದನೆಯ ಗುಣ ಮಡಿಯೇ
ಶಶಿವದನೆ ಗುಣಮಣಿಯೇ ಗುಣಮಣಿಯೇ ಆ ಗುಣಮಣಿಯೇ ಎನ್ನ ವಶವಾಗಿ ರಮಿಸುತ್ತ ಸುಖವಿಗೆ ಎನ್ನ ವಶವಾಗಿ ರಮಿಸುತ್ತ ಸುಖವಿಗೆ ರಮಿಸುತ್ತ ಸುಖವಿಗೆ ಭಾಸಿ ಹೊಂದಿರೆ ಪುಲ್ಲಲೋಚನೆ ಭಾಸಿ ಹೊಂದಿರೆ ಪುಲ್ಲಲೋಚನೆ 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 ಭಾಸಿ ಹೊಂದಿದೆ ಪುಲ್ಲಲೋಚನೆ ಮನಮೋಷ ಪಡಿಸು ಚಂದ್ರಾನರೇ ಶಶಿವಧನೆ ಎಲಗುಣಮಣಿಯೇ ಎನ್ನ ವಶವಾಗಿ ರಮಿಸುತ್ತ ಸುಖವಿಯೇ ಶಶಿಮಣಿ ಮದುವೆ ಆಗ್ಲಿಕ್ಕಿಂತ ಹೊರಟದ್ದು ನೀ ಹೌದು. ನಿನ್ನನ್ನು ನೋಡಿದ ಮೇಲೆ ನನಗೂ ಕೂಡ ಮದುವೆ ಆದ್ರೆ ನಿನ್ನನ್ನೇ ಆಗಬೇಕು ಅಂತಾಗಿ ಅಲ್ಲ ಹಾ ನಿನ್ನನ್ನು ನೋಡುವಾಗಲೂ ನನಗೆ ಒಮ್ಮೆ ಅನಿಸಿತು ಹಾ ಆದರೆ ಇಂಥವನನ್ನೇ ಆಗಬೇಕು ಅಂತ. ಮತ್ತೆ ಯಾಕೆ ತಡ ಅಲ್ಲ ನಿನ್ನ ಮನದಲ್ಲಿರುವುದನ್ನು ಹೇಳಿಬಿಡು, ಹಾ. ನನ್ನ ಮನದಲ್ಲಿರುವುದನ್ನು ಆಮೇಲೆ ಹೇಳು. ಹಾ. ಈಗ ಹಾ. ನಾವು ಇಬ್ರು ಮದುವೆ ಆಗೋದಿದ್ರೆ ಏನು ತೊಂದರೆ? ಮದುವೆ ಆಗಬೇಕು ಅಂತ ಹೇಳ್ತಾರೆ ಅದನ್ನೇ. ಹೌದು. ಅಯ್ಯ ವೀರ ಒಲಿಸುವ ಮನವಿಲ್ಲರಿ ಕ್ಷಣವೆಲ್ಲನೂ ಭರತನಾಟ್ಯದಿ ಸೋಲಿಸು ಎನ್ನರು ಭರತನಾಟ್ಯದಿ 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 ಸೋಲಿಸು ಸರಿ ಭಾವ ಭಾವದಿ ಗೆಲಿರೆಯಾದರೆ ಸರಿ ಭಾವ ಭಾವದಿ ಗೆಲಿರೆಯಾದರೆ ನಿನ್ನ ಪರಿಣಯವನೆನದಳು ನಿನ್ನ ಪರಿಣಯ ಅಹಿರುದಳು ಪರಿಣಯವಹಿರುದಳು ಸುವ ಮನವಿರ್ದರಿ ಕ್ಷಣ ಎಲ್ಲರೂ ಭರತನಾಟ್ಯದಿ ಸೋಲಿಸು ಅಯ್ಯ ಮೋಹಿನಿ ವೀರ ಹ, ನೀನೇನೋ ಹೇಳಿದೆ ಏನು ನನ್ನನ್ನು ಮದುವೆ ಆಗ್ತೀಯಾ ಅಂತ. ಹೌದು ನಾನು ಇಡೀ ಊರು ತಿರುಗಿದೆ ಅಂತ ಹೇಳಿದ್ನಲ್ಲ, ಹೌದು ಅಲ್ಲಿ ಯಾರು ಸಿಗ್ಲಿಲ್ಲ ಅಂತಂದಲ್ಲ, ಹ, ನನಗೆ ಅನುರೂಪರು ಯಾರು ಇರಲಿಲ್ಲ ಅಂತಲ್ಲ, ಮತ್ತೆ ನನಗಿಂತ ಚಂದದವರಿದ್ದರು. ಹ, ಆದರೆ ಒಂದು ಸಣ್ಣ ಸಮಸ್ಯೆ ಇತ್ತು. ಏನು ಸಮಸ್ಯೆ? ನಾನು ನಾಟ್ಯ ಮಾಡ್ತೇನೆ. ಅಲ್ಲ ಮದುವೆ ಆದ್ಮೇಲೆ ನಾಟ್ಯ ಮಾಡ್ಬೋದು ನನ್ನ ಹಾಗಲ್ಲ, ನಾಟ್ಯ. ಭರತನಾಟ್ಯ ಮಾಡ್ತೇನೆ. ಅಲ್ಲ ಭರತನಾಟ್ಯ ಮಾಡ್ಬೋದು, ಏನು ತೊಂದರೆ ಇಲ್ಲ, ನಾನೇನು ಬೇಡ ಹೇಳುದಿಲ್ಲ. ನಾನು ನನ್ನ ಗುರುಗಳ ಹತ್ರ ಹಾ. ಒಂದು ಶಪಥವನ್ನು ಮಾಡಿದ್ದೇನೆ. ಎಂತ ಶಪಥ? ಯಾರು ನನ್ನನ್ನು ಭರತನಾಟ್ಯದಲ್ಲಿ ಸೋಲಿಸುತ್ತಾರೋ ಹಾ. ಅವರನ್ನು ನಾನು ಮದುವೆಯಾಗುತ್ತೇನೆ.
ಅಲ್ಲ ಮತ್ತೆ ಅವರು ಸಹ ಒಟ್ಟಿಗೆ ಭರತನಾಟ್ಯ ಮಾಡಬೇಕು ಅಂತ ಉಂಟಾ? ಹಾಗೇನಿಲ್ಲ, ಮತ್ತೆ ನನಗಿಂತ ಚಂದ ಭರತನಾಟ್ಯ ಮಾಡುವವರನ್ನು ನಾನು ಮದುವೆ ಆಗುತ್ತೇನೆ. ಹೌದು, ಮುಂದೆ ಏನಾದರೂ ಸರಿ, ಹಾ ಅದು ತೊಂದರೆ ಇಲ್ಲ. ಹಾ ಈಗ ಹೇಗೆ ಹಾ ಅದು ನೋಡಿಕೊಳ್ಳಬೇಕಾಗಿದೆ. ಹಾಗಾದ್ರೆ ಒಂದು ಮಾತು ಹಾ? ನೀನು ಮದುವೆ ಆಗಬೇಕಾದ್ರೆ ಹಾ. ಹಾಗೆ ಹೀಗೆ 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 ಹಾಗೆ ಹಾಗೆ ಅಂತ ಹೇಳಿದೆ. ಹಾ. ಮದುವೆ ಆದ ಮೇಲೆ ಮಾತ್ರ ನಾನು ಹೇಳಿದಾಗೆ ಹೇಳು. ಅದು ಇದ್ದದ್ದೇ ಅಲ್ಲವೇ? ಮತ್ತೆ ಮದುವೆ ಆಗ್ಲಿಕ್ಕೆ ಮುಂಚೆ ನೀನು ಏನು ಬೇಕು ಮಾಡು, ತೊಂದರೆ ಇಲ್ಲ. ನೀನು ಕೆಲಸಕ್ಕೆ ಹೋಗು, ತೊಂದರೆ ಇಲ್ಲ. ನೀನು ಅದು ಮಾಡು, ತೊಂದರೆ ಇಲ್ಲ ಅಂತ ಹೇಳಿದ ಮೇಲೆ ಹಾ. ಮದುವೆ ಆಗಿ 1 ವರ್ಷವೂ ಆಗಲಿಲ್ಲ. ಆವಾಗ ನೀನು ಅದೇನಕ್ಕೆ ಮಾಡಿದೆ, ನೀನು ಇದೇನಕ್ಕೆ ಮಾಡಿದೆ, ನೀನು ಯಾಕಲ್ಲಿ ಕೂತೆ, ನೀನು ಯಾಕಲ್ಲಿ ನಿಂತೆ, ಇದು ಹೆಣ್ಣು ಮಕ್ಕಳ ಕರ್ಮ ಇದ್ದದೆ, ಏನು ಮಾಡಲಿಕ್ಕೆ ಹಾಗಲ್ಲ. ಈಗ ಮದುವೆ ಆಗ್ಲಿಕ್ಕೆ ಮೊದಲು ಹೀಗೆ ಹೀಗೆ ಅಂತ ಹೇಳಿದ್ರೆ ಮದುವೆ ಆದ ಮೇಲೆ ಹಾಗೆ ಹಾಗೆ ಅಂತ ಹೇಳಿದ್ದು ನಾನು ಅಷ್ಟೇ. ಹೌದಪ್ಪ, ಹಾ. ಅದು ಮಾಡುವುದು ಬೇರೆ ಯಾರು ಅಲ್ಲ, ಹಾ. ಅತ್ತೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳೇ ವೈರಿ ಬಿಡುವು, ಹಾ. ಅದು ಏನು ಮಾಡಲು ಆಗುವುದಿಲ್ಲ. ಅಲ್ಲ, ಈಗ ನಿನ್ನೊಂದು ಸಮಸ್ಯೆ ಅಂತ, ನನ್ನನ್ನು ನೀನು ಭರತನಾಟ್ಯದಲ್ಲಿ ಸೋಲಿಸು. ಈಗ ಹಾ. ನೀನು ಭರತನಾಟ್ಯ ಕಲಿತದ್ದು ಹುಟ್ಟಿದ ಮೇಲೆ ಅಲ್ಲ. ಹಾ ಹಾ ಹಾ. ನಾನು ಹಾ. ನಾನು ಭರತನಾಟ್ಯ ಕಲಿತವನಿಗೆ ಹುಟ್ಟಿದ್ವ. ಅಯ್ಯ, ಭಸ್ಮಾಸುರ. ತರುಣಿಯಾಡಿದ ನುಡಿಯ ಕೇಳು ನುಡಿದ ನಸುರನು ತೋಷದಿಂದಲೇ ಆ, 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 ತರುಣಿಯಾಡಿದ ನುಡಿಯ ಕೇಳು ನುಡಿದ ಅಸುರನು ದೋಷದಲ್ಲಿ ನುಡಿದಾಗ ಅಸುರನು ದೋಷದಲ್ಲಿ ಹೊರನೊಡನೆ ಶುದ್ಧನೊಡನೆ ಪರಮೇಶನೊಡನೆ ಕಲಿತಿರುವೆ ತಾಂಡವ ನೃತ್ಯದಲ್ಲಿ ಹೊರನೊಡನೆ ಕಲಿತಿರುವ ತಾಂಡವ ನೃತ್ಯದಲ್ಲಿ ಕರುಣಿಯಾಡಿದ ನುಡಿಯ ಕೇಳು ನುಡಿದ ದೋಷದಿಂದಲೇ ಹರನೊಡನೆ ಕಲಿತಿರುವ ತಾಂಡವ ನೃತ್ಯದಲ್ಲಿ ನಿನ್ನ ಹರುಷಗೊಳಿಸುವೆ ಮೆಚ್ಚಿಸುವೆ, ಹರುಷಗೊಳಿಸುವೆ ಮೆಚ್ಚಿಸುವೆ. ತರುಣಿಯಾಡಿದ ನುಡಿಯ ಕೇಳು ಈಗ ನನಗೆ ನಾಟ್ಯ ಗೊತ್ತಿಲ್ಲ ಅಂತ ಹೇಳುದು ನೀನು. ನಿನಗೆ ಏನು ಗೊತ್ತುಂಟು ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲಪ್ಪ. ನಾನು ಈಗ ನೋಡ್ತಾ ಇರೋದು ನಿನ್ನನ್ನು. ನಾನು ಅದೇ ಹೇಳಿದ್ದಲ್ಲ, ಹಾ? ನೀನು ಹುಟ್ಟಿದ ಮೇಲೆ ನಾಟ್ಯ ಕಲ್ತ್ರೆ ಹಾ. ನಾನು ನಾಟ್ಯ ಗೊತ್ತಿದ್ದ ಅವನಿಗೆ ಹುಟ್ಟಿದ್ದು. ಅಂದ್ರೆ ಪರಮೇಶ್ವರನಿಗೆ ಹುಟ್ಟಿದವನು. ಹೌದು ಹೌದು. ಅಯ್ಯ ಭಸ್ಮಾಸುರ, ಏನಾಯ್ತು? ಲೋಕದಲ್ಲಿ ಒಂದು ಮಾತಿದೆ, ಏನು? ವೈದ್ಯನ ಮಗ ವೈದ್ಯನೇ ಆಗಬೇಕು ಅಂತಿಲ್ಲ, ಮತ್ತೆ ಆದರೆ ಕೈಗುಣ ಕೆಲಸ ಮಾಡಬಹುದು ಅಂತ. ಹಾ, ಆದ್ರೆ- ಕೈಗುಣ ಅಲ್ಲ, ಇಲ್ಲಿ ಕಾಲ್ಗುಣ ಕೆಲಸ ಮಾಡಿ ತೋರಿಸ್ತೇನೆ ಇಲ್ಲಿ ನಾನು. ಕಾಲ್ಗುಣ ಕೆಲಸ ಮಾಡುವುದು ಕಷ್ಟ ಉಂಟಾ ಅಂತ. ಏನಿಲ್ಲ, ಆಹಾ. ನಾಟ್ಯ ಮಾಡುವ. ಆಹಾ. ಮಾಡಿ ನಾನು ಸೋತ್ರೆ ಅಲ್ಲ, ಹಾ. ಆಮೇಲೆ ನೋಡುವ. ಸರಿ. ನೀನು ತಯಾರಿದ್ದೆ ಹೇಳು ನಾಟ್ಯಕ್ಕೆ. ಈಗ ಎಲ್ಲಿ ಮಾಡುವ? ಇಲ್ಲೇ ಮಾಡು. ಇಲ್ಲಿ ಬೇಡ, ಅಲ್ಲಿ ಒಂದು ಮರ ಕಾಣಿಸುತ್ತಿದೆಯಲ್ಲ. ಅಲ್ಲಿಯ? ಹಾ, ಇಲ್ಲಿ ಅಂತ ತೊಂದರೆ? ಆ ಮರದಲ್ಲಿ ನನ್ನ ಇಷ್ಟ ದೇವತೆ ಓ, ನೆಲೆಸಿದ್ದಾಳೆ. ನನ್ನ ಇಷ್ಟ ದೇವತೆ ಇಲ್ಲಿದ್ದಾರೆ. ಇಷ್ಟ ದೇವತೆ ಎಲ್ಲಿ ಹೇಳ್ತಾರ ಅಲ್ಲಿಗೆ ನಾವು. ಸರಿ. ಹಾ. ಆ ಇಷ್ಟ ದೇವತೆಯ ಮುಂದೆ ಹಾ ಸುಂದರವಾದಂತಹ ಒಂದು ತಟ್ಟಿದೆ. ಹಾ, ಹಾ. ಆ ತಟ್ಟಿನಲ್ಲಿ ನಾವು ಮಾಡೋಣವೇ? ಹಾ, ಅಲ್ಲಿಗೆ ತೆರಳೋಣ. ನೀನು ಮುಂದೆ ಹೋಗು. ಭಸ್ಮಾಸುರ, ಮೋಹಿನಿ, ಮೊದಲಿಗೆ ನಮಸ್ಕಾರ. ಕೈಗಳು ಎದೆ. ಇದಕ್ಕೆ ಹೇಳುದು, ಕಲಿಯುವಾಗ ಸರಿಯಾಗಿ ಕಲಿಯದಿದ್ದರೆ ಆಮೇಲೆ ಏನೇನೋ ಆಗುತ್ತದೆ ಅಂತ. ಅಲ್ಲ, ಸರಿ ಕಲ್ತಿದ್ದೇನೆ. ನಿನ್ನನ್ನು ನೋಡಿದ ಮೇಲೆ ನನಗೆ ಒಂದು ತಲೆ ಎಲ್ಲ ಈಗಿನ ತಿರುಗಿ- ಕಾಲದವರು ತುಂಬಾ ಜನ ಇದ್ದಾರೆ.
ಕರೀತಾರೆ. ಹೇಗೆ? ಕಲಿಯುವಾಗ ಏನೋ ಮಾಡ್ತಿರೋದು, ಎಲ್ಲೋ ತಿರುಗಾಡ್ತಿರೋದು. ಹಾ. ಆಮೇಲೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬರುವಾಗ ಹೌದಲ್ಲ? ಎಲ್ಲಿ ಅಂತ ಇಡುದು, ಎಲ್ಲಿ ಅಂತ ತೆಗೆಯುವುದು ಗೊತ್ತಿಲ್ಲ. ಹಾ, ಸರಿ, ನಾನು ಹೇಳಿಕೊಡ್ತೇನೆ. ಆಯ್ತು. ಹಾ, ಕೈಗಳು ಎದೆಯ ಮುಂದೆ, ನಿನ್ನ 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 ಎದೆಯ ನಿನ್ನ ಎದೆಯ ಮುಂದೆ. ಹಾ, ಕಾಲು ಅರೆಮಂಡಿ. ತಲೆ ಇಷ್ಟೇ ಅದು ಕಾಲು ಕಾಲು ಮಂಡಿ ಆಯ್ತು. ಮಂಡಿನು ಅಲ್ಲ, ನಮ್ಮ ಗುರುಗಳು ಮುಕ್ಕಾಲು ಹೋಗ್ಲಿಕ್ಕೆ ಹೇಳಿದ್ದಾರೆ. ನಾನು ನಿನಗೋಸ್ಕರ ಅರೆಮಂಡಿ ಮಾಡಿರುದು. ಅದಕ್ಕೋ ನಿನಗೋಸ್ಕರ ಅಲ್ಲ, ಹೋಗು. ಎಡ ಬಲ ಎದುರುಗಡೆಯಿಂದ ನೆಲಕ್ಕೆ ಮುಟ್ಲಿ ಮುಟ್ಲಿ. ಆಯ್ತು, ಸಾಕು ಸಾಕು. ಕಣ್ಣಿಗೆ ಪಕ್ಕದಲ್ಲಿ, ಮೇಲೆ ದೇವರಿಗೆ, ಗುರುಗಳಿಗೆ, ಸಭಿಕರಿಗೆ. ಸರಿ, ಪ್ರಾರಂಭಿಸುವ. ನೀನು ಮಾಡು ಮತ್ತೆ. ನಾನು ತಾಳಬದ್ಧವಾಗಿ, ಲಯಬದ್ಧವಾಗಿ. ತಪ್ಪಿದ್ರೆ ನಾನು ತಪ್ಪಿದ್ರೆ ಅದಕ್ಕೆ ಸರಿಯಾಗಿ ಉಂಟು. ಭಸ್ಮಾಸುರ, ಲಯ ಕಾರಣ ಮಗ ನೀನು. ಲಯವಾಗಿ ಮಾಡಬೇಡ, ಲಯಬದ್ಧವಾಗಿ ಮಾಡು. ಬದ್ಧವಾಗಿಯೇ ಮಾಡುತ್ತೇನೆ, ಸಿದ್ಧವಾಗಿಯೇ ಮಾಡುತ್ತೇನೆ. ಬಗ್ಲಿ, ಬಗ್ಲಿ. ಇದು ಬರೀ ಬಾಲಪಾಠ ಸುಲಭ ಇತ್ತು. ನಾನು ಕೇಳುವಂತಿದ್ದು ಹೇಗಾಯ್ತು ಅಂತ. ಅದಕ್ಕೆ ಮುಂಚೆ ನೀನು ಬಾಲಪಾಠ ಅಂತ ಹೇಳಿದೆ. ಅಲ್ಲ, ಮದುವೆಯಾಗಿಯೇ ಬಿಡೋಣ. ಅಲ್ಲ, ಇದು ಬಾಲಪಾಠ ಅಲ್ಲ, ಮತ್ತೆ? ಇದು ಬಾಲ ಮಾಡಿದಾಗ ಆಯ್ತು. ಬಾಲ ಅಲ್ಲ, ಈಗ ಮದುವೆಯಾಗಿ ಬಿಡುವ. ಅಲ್ಲ, ಮದುವೆಗೆ ಬಿಡುವುದಕ್ಕೆ ಇದು ಮೊದಲೇ ಹೇಳ್ಬೇಕಿತ್ತಾನೆ. ಏನು? ಮದುವೆಯಾಗಿ ಬಿಡುವುದಕ್ಕೆ ಮದುವೆ ಆಗುವುದು ಯಾಕೆ? ಅಲ್ಲ, ಬಿಡ್ಲಿಕ್ಕೆ ಮದುವೆ ಆಗುವುದಿಲ್ಲ. ಮದುವೆ ಆಗುವುದಕ್ಕೆ ಬದ್ಧ, ಮದುವೆ ಆಗುವುದಕ್ಕೆ ಸಿದ್ಧ ಅಂತ. ಹೌದಾ? ಹಾ. ನಾನೇನು ಮದುವೆ ಆಗಿಯೇ ತೀರೋಣ ಅಂತ ಹೇಳ್ತೀಯ ಅನ್ಕೊಂಡೆ. ಅಲ್ಲ, ತೀರುವುದಾದ್ರೆ ಮದುವೆ ಆಗುವುದು ಯಾಕೆ? ನೀನು ಅಲ್ಲಿಂದ ಮದುವೆ ಆಗುವುದೇ ಸಿದ್ಧ, ಮದುವೆ ಆಗುವುದೇ ಬದ್ಧ ಅಂತ ಹೇಳಿದ್ಯಾ? ಈ ಒಳ್ಳೆ ಒಳ್ಳೆಯ ಸಂದರ್ಭದಲ್ಲಿ ತೀರುವುದೆಲ್ಲ ಮಾತಾಡಬಾರ್ದು. ಕೆಟ್ಟ ಮಾತು ಬೇಡವಲ್ಲ. ಬೇಡ ಬೇಡ. ಹಾಗಿದ್ದರೆ ಹಾ. ನಾನು ತೀರುವುದಿಲ್ಲ, ಹಾ. ನಿನ್ನನ್ನು ತೀರಿಸುತ್ತೇನೆ. ಹಾ. ಅಲ್ಲಲ್ಲ, ನಿನ್ನನ್ನು ವರಿಸುತ್ತೇನೆ. ನನ್ನ ಆಸೆಯನ್ನು ತೀರಿಸ್ತೀಯ. ಹೌದಪ್ಪ. ಆದೀತು. ಯಾವಾಗ ನೀನು ನನ್ನ ವಿರುದ್ಧ ಭರತನಾಟ್ಯದಲ್ಲಿ ಗೆದ್ದಾಗ, ಹಾ. ಈಗ ನಾನೊಬ್ಬಳೆ ಮಾಡುವುದಲ್ಲ, ಹಾ. ನಾನು ಮುಂದೆಯಿಂದ ಮಾಡುತ್ತೇನೆ. ಹಾ. ನೀನು ಹಿಂಬಾಲಿಸುತ್ತಾ ಬಾ. ಆದೀತು. ನಡೆಸಿದ್ದಾಗಿದೆ. ಭಸ್ಮಾಸುರನ ವಧೆಯಾಗಿದೆ. ಈ ನಾನು ಅವಾಗಲೇ ಹೇಳಿದ ಹಾಗೆ ಬಂಧನ ಅಸುರವೈರಿ ಏನು, ನಾವು ಎಲ್ಲ ಅಸುರರಿಗೆ ನಾವು ವೈರಿಗಳಲ್ಲ. ಯಾರು ಆಸುರಿ ಪ್ರವೃತ್ತಿಯನ್ನು ಮನಗೊಂಡಿರುತ್ತಾನೋ ಅಂತಹವನ ವೈರ ಮಾತ್ರ ನಮಗೆ. ಈಗ ಭಸ್ಮಾಸುರನ ವಧೆಯಾಗಿದೆ. ಇನ್ನು ಜಗತ್ತಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ತುಂಬಿರಲಿ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಜಯ 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 ಜಯತು ನಮೋ, ಜಯ 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 ಜಯತು ನಮೋ. ಮಗಳ
ದಶರಥ ನಂದನ ರಾಮಗೆ ಮಂಗಲ ಕೌಸಲ್ಯಾತ್ಮಜಗೆ ಮಂಗಳಂ ಶುಭ ಮಂಗಳಂ ಮಂಗಳೋ ಶ್ರೀ ಮಹಾಗಣಪತಿಗೆ ಮಂಗಳೋ ಶ್ರೀ ಶಾರದಾಂಬೆಗೆ ಮಂಗಳೋ ಶ್ರೀ ಗೋಪಾಲ ಕೃಷ್ಣನಿಗೆ ಮಂಗಳೋ ಕರಾವಳಿಯ ಗಂಡು ಕಲೆ ಎಂದೇ ಪ್ರಸಿದ್ಧಿ ಪಡೆದಂತ ಯಕ್ಷಗಾನದ ಕಥಾ ಭಾಗವಾಗಿರುವಂತಹ ಭಸ್ಮಾಸುರ ಮೋಹಿನಿ ಎಂಬ ಯಕ್ಷಗಾನದ ಪ್ರಶ್ನೆ ನೀಡಿದಂತ ಡಾಕ್ಟರ್ ವೀಣಯನ್ ಮತ್ತು ಡಾಕ್ಟರ್ ವಿನ್ಯಾಸ್ ಚಂದ್ರ ಇವರಿಗೆ ಶ್ರೀ ಗಜಾನನ ಭಜನಾ ಮಂದಿರದ ಪರವಾಗಿ ಅನಂತ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ.